ಸಮಾವೇಶವನ್ನ ಗುಲ್ಬರ್ಗದಲ್ಲಿ ಆಯೋಜಿಸಲಾಗಿದೆ. ಬಂಧುಗಳೇ, ನನ್ನ ಸಮಯ ಜಾಸ್ತಿ ತಗೊಳ್ಳೋದಿಲ್ಲ. ವೇದಿಕೆ ಮೇಲೆ ಹಲವಾರು ಮುಖಂಡರಿದ್ದಾರೆ. ಆದ್ರೆ ನನ್ನ ನೋವಿನ ವಿಷಯಗಳನ್ನ ಮಾತಾಡ್ತಾ ಕೆಲವೇ ವಿಷಯಗಳಲ್ಲಿ ನನ್ನ ಮಾತನ್ನ ಬೇಗ ಮುಗಿಸ್ತಾರೆ. ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಿದವರು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೆ ಹೋಗಿದ್ರೆ ಈ ದೇಶದಲ್ಲಿ ನಾವ್ಯಾರು ಇಲ್ಲಿ ಕೂತ್ಕೊಂಡು ವೇದಿಕೆ ಮೇಲೆ ಮಾತಾಡಕ್ಕಾಗ್ತಾ ಇರಲಿಲ್ಲ. ಎಸ್ಸಿ ಮೋರ್ಚಾ ನೇಮಕ್ಕಾಗ್ತಾ ಇರಲಿಲ್ಲ. MLA MP ಆಗಕ್ಕಾಗ್ತಾ ಇರಲಿಲ್ಲ. ಇವತ್ತು ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ದೂರದ ಕನಸು, ಅಂಬೇಡ್ಕರ್ ಅವರ ನಿಜವಾದ ಯೋಜನೆಗಳು ಇವತ್ತು ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ. ಜನಸಾಮಾನ್ಯರಿಗೆ ತಲುಪಬೇಕು ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ನರೇಂದ್ರ ಮೋದಿ ಅವರು ತಾವು ನೋವನ್ನು ಅನುಭವಿಸಿ ತಾವು ಅನುಭವಿಸಿರ್ತಕ್ಕಂಥ ನೋವನ್ನ ಮತ್ತೆ ನಮ್ಮ ಅಣ್ಣ ಬಂದ್ರು ಅನುಭವಿಸಬಾರ್ದು. ಈ ಶೋಷಿತ ಸಮಾಜ ಎಲ್ಲೋ ಒಂದ್ ಕಡೆ ತುಳಿತಗೊಳ್ಪಟ್ಟಿದ್ದಾರೆ, ಅನ್ಯಾಯ ಆಗಿದ್ದಾರೆ, ದಬ್ಬಾಳಿಕೆಗೊಳಗಾಗಿದ್ದಾರೆ. ಈ ಸಮಾಜವನ್ನ ಮೇಲೆತ್ತಬೇಕಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನ ನನಸು ಮಾಡ್ತಾ ಇರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ತಾವು ವಿಷಯವನ್ನ ಕೊಡಿದ್ರು, ನಮಗೆ ಅಮೃತವನ್ನ ಕೊಟ್ಟಿದ್ದಾರೆ. ಆ ಅಮೃತ ಎಲ್ಲಿ ಹೋಗ್ತಾ ಇದೆ? ಯಾರು ಕುಡಿತಾ ಇದ್ದಾರೆ? ಯಾವ ಈ ದೇಶದ ಕೆಟ್ಟ ಕಡೆಯ ಸಮಾಜ ಹಳ್ಳಿಗಳಲ್ಲಿ ಇನ್ನೂ ಊಟಕ್ಕೆ ಇಲ್ಲದೆ, ಇನ್ನೂ ಜೀವನ ಮಾಡೋದಕ್ಕೆ ಮನೆ ಇಲ್ಲದೆ, ನೀರು ಕುಡಿಯೋದಕ್ಕೆ ನೀರಿಲ್ಲದೆ ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿ ಬ್ರಿಟಿಷ್ ಕಾಲಕ್ಕಿಂತ ಅಮೋಘವಾದ ಅನ್ಯಾಯದ ಸ್ಥಿತಿಯಲ್ಲಿ ಇದ್ದಾರೆ. ಇದಕ್ಕೆ ಕಾರಣ ಏನು? ನಾವು ಯಾರೋ ಮೇಲ್ಜಾತಿಯವರ ಮೇಲೆ ನಾವು ದೂಷಿಸಕ್ಕಾಗೋದಿಲ್ಲ. ಇಲ್ಲಿ ನಮ್ಮ ಈ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು 50 ವರ್ಷಗಳ ಕಾಲ ನಿರಂತರವಾಗಿ ರಾಜಕೀಯ ಅಧಿಕಾರವನ್ನ ಪಡೆದಿದ್ದಾರೆ. ನಾನು ಯಾರೋ ವ್ಯಕ್ತಿಯನ್ನ ಉದ್ದೇಶಿಸಿ ಮಾತಾಡ್ತಕ್ಕಂಥದ್ದಲ್ಲ. ನನ್ನ ನೋವಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ಕೆಲವೇ ವ್ಯಕ್ತಿಗಳು ತಿಂತಾನೆ ಇದ್ದಾರೆ. ಆದ್ರೂ ಸಮಾಜದ ಕಟ್ಟ ಕಡೆ ವ್ಯಕ್ತಿಗಳು ಕೂತ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ದಾರೆ. ಅಷ್ಟೇ ಇಲ್ಲ, ಸಮಾಜದ ಬದಲಾವಣೆ ಆಗಿಲ್ಲ. ನಾವು ನೆಲೆಯಲ್ಲಿ ಕೂತಿದ್ದೇವೆ, ನಿಮ್ಮನ್ನ ನಿರ್ಧಾರದಲ್ಲಿ ಕೂಡಿಸಿದ್ದೇವೆ. ಇದಕ್ಕೆ ಕಾರಣ ಏನು? ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ಅವರ ಬಗ್ಗೆ ಮಾತಾಡ್ತಾರೆ. ಏಕವಚನದಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಈ ಜಿಲ್ಲೆಯವರಲ್ಲ, ನೀವು ಬೀದರ್ ಜಿಲ್ಲೆಯಿಂದ ವಲಸೆ ಬಂದಂತವ್ರು. ಈ ಜಿಲ್ಲೆಯ ಅಧಿಕಾರವನ್ನ 40 ವರ್ಷಗಳ ಕಾಲ ಗುರುಮೇಟ್ಕಲ್ MLA ಆಗಿದ್ರಿ. ಅದಾದ ಜನರಲ್ ಆಗಿದ ತಕ್ಷಣ ನೀವು ಚಿಂತಾಪುರ ಕೈ ಹೊಡಿತೀರಾ, ಚಿಂತಾಪುರದಲ್ಲಿ MLA ಆಗ್ತೀರಾ, ವಿಧಾನಸೌಧ ಕಡೆ ನೋಡ್ತೀರಾ, ಬಿಜೆಪಿ ಅಧಿಕಾರದಲ್ಲಿದೆ, ಅಲ್ಲೇನು ನನ್ನ ಆಟ ನಡೆಯೋದಿಲ್ಲ ಅಂತ ಹೇಳಿ ಮತ್ತೆ ಲೋಕಸಭೆಗೆ ನಿಂತ್ಕೊಳ್ತೀರಾ. ಗುಲ್ಬರ್ಗಕ್ಕೆ 2 ಸಾರಿ ಲೋಕಸಭಾ ಸದಸ್ಯರಾಗ್ತೀರಿ, 1 ಸಾರಿ ಕೇಂದ್ರ ಮಂತ್ರಿ ಆಗ್ತೀರಿ. ಚಿತ್ತಾಪುರ ಬೈ ಎಲೆಕ್ಷನ್ ಬಂದ್ರೆ ನೀವು ಯಾರು ಕೊಡ್ಬೇಕು ಟಿಕೆಟ್? ನಿಮ್ಮ ಮಗನಿಗೆ ಕೊಡ್ಬೇಕಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಮಗನಿಗೆ ಮೀಸಲಾಗಿದ್ದಾರಾ? ಇನ್ಯಾರು ಮೀಸಲಾತಿ ತಗೊಳ್ಳೋದ? ಜಮ್ಮು ಕಾಶ್ಮೀರ ಇರ್ತಕ್ಕಂಥ ಕಾಂಗ್ರೆಸ್ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ಏನು ಮೀಸಲಾತಿ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನ ಕೆಲವೇ ವ್ಯಕ್ತಿಗಳ ಸೀಮಿತ ಆಗಿದ್ಯಾ? ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಎಲ್ಲೋ ಒಂದ್ ಕಡೆ ಧ್ವನಿಯಿಂದ ಇರ್ತಕ್ಕಂಥ ಸಹಾಯಕ ಅಮಾಯಕತೆಯನ್ನು ತರಬೇಕು. ಆವಾಗ ನಿಜವಾದ ಸಮಾಜಕ್ಕೆ ಸ್ವತಂತ್ರ ಬರುತ್ತೆ. 70 ವರ್ಷಗಳ ಕಾಲ ಸ್ವತಂತ್ರ ಬಂದು ನಾವು ಇವತ್ತು ಯಾವ ಸ್ಥಿತಿ ಇದ್ದೇವೆ? ನಮ್ಮ ಹಳ್ಳಿ ಕಡೆ ಹೋಗ್ತಾ ಇದ್ದೀನಿ, ಬಂದೆ ನಾನು ಬೇಕಂತಾನೆ ಬಳ್ಳಾರಿ ಮೇಲೆ ಬಂದೆ. ಆ ರಸ್ತೆಯಲ್ಲಿ ಬರ್ಬೇಕಾದ್ರೆ ನೋಡ್ತಾ ಇದ್ರೆ ಗುಡಿಸಲುಗಳು, ಮನೆಗಳು, ಹಂದಿ ಗೂಡಿನಂತ ಇರ್ತಕ್ಕಂಥ ಒಂದು ಕುಟುಂಬಗಳ ವಾಸ. ಎಲ್ಲೋ ಒಂದ್ ಕಡೆ ಕುಡಿಯೋಕೆ ನೀರಿಲ್ಲ, ಒಂದು ನೆರಳಿಲ್ಲ, ಬೆಳಕಿಲ್ಲ. ಯಾವ ಸ್ಥಿತಿಯಲ್ಲಿ ಇದ್ದೇವೆ ನಾವು? ಅಮಾಯಕತೆ ಪರಿಸ್ಥಿತಿ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸೌಲಭ್ಯಗಳು ಈ ವಿಚಾರವನ್ನು ಹೇಳೋದಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಸಂವಿಧಾನ ಬರೆದು ಸೌಲಭ್ಯಗಳನ್ನು ಕೊಟ್ಟು ಪುನಃ ಒಪ್ಪಂದ ಮಾಡಿ ದೇಶಕ್ಕೆ ಮೀಸಲಾತಿಯನ್ನು ಕೊಟ್ಟು ವಿಶೇಷ ಘಟಕ ಯೋಜನೆಗಳಲ್ಲಿ ಈ ಜನರ ಬುದ್ಧಿ ಮಾಡಿರ್ತಾರೆ. ಈ ಸಿದ್ದರಾಮಯ್ಯ 963 ಕೋಟಿಗಳನ್ನ ನಮ್ಮ SCP ಸ್ಕೀಮ್ ಹಣವನ್ನ ತಗೊಂಡೋಗಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡೋದಕ್ಕೂ ನಮ್ಮ ವಿಶೇಷ ಘಟಕ ಯೋಜನೆ ಏನ್ ಸಂಬಂಧ? ನಮ್ಮ ಕೊಡ್ತಾ ಇದ್ರು ನೀವು. ಈ ಜನರು ಇನ್ನು ಮನೆ ಮೇಲೆ ಮನೆ ಇಲ್ಲ, ಅವ್ರಿಗೆ ಸೂರಿಲ್ಲ, ಬದುಕ ದಾರಿ ಇಲ್ಲ. ಈ ಸಮಾಜವನ್ನು ಯಾಕೆ ಎಚ್ಚರಿಕೆ ಕೊಡ್ಬೇಕಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಅಲ್ಲಿ ಹೋಗಿ ಕೊಡ್ತಾ ಇದ್ರ? ಯಾಕೆ ಕಾಂಗ್ರೆಸ್ ನಲ್ಲಿ ಯಾವ ಸಿಗ್ಲಿಲ್ವಾ? ಆಂಜನೇಯ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಹೋದ್ ಕಡೆ ದೊಡ್ಡ ಭಾಷಣ ಮಾಡ್ತಾರೆ. ಆಂಜನೇಯ ಅವರೇ, ಸಮಾಜ ಕಲ್ಯಾಣ ಸಚಿವರಾಗಿದ್ರಿ, ವಿಶೇಷ ಘಟಕ ಯೋಜನೆ ಹಣ ಎಲ್ಲಿ ಹೋಗ್ತಾ ಇದೆ? TSP ಹಣ ಎಲ್ಲಿ ಹೋಗ್ತಾ ಇದೆ? ಯಾರು ತಿಂತಾ ಇದ್ದಾರೆ? ಈ ಹಣ ಎಲ್ಲಿಂದ ಯಾವ ಖರ್ಚು ಮಾಡ್ತಾ ಇರತಕ್ಕಂಥ ಯೋಜನೆಗಳನ್ನ ಎಲ್ಲೋ ಒಂದ್ ಕಡೆ ಸಮಾಜದ ವ್ಯಾಪಕ ಚಟುವಟಿಕೆ ಮಾಡ್ತಕ್ಕಂಥ ಒಂದು ಕೃತ್ಯಗಳಲ್ಲಿ ತೊಗೊಂಡಿಲ್ಲ. ನಾವು ರಾಜಕೀಯವಾಗಿ ಭಾಗವಹಿಸಿದ 1900 ಪಟ್ಟಣದಲ್ಲಿ ಇರ್ತಕ್ಕಂಥ ವಿದ್ಯಾವಂತರು ಶ್ರೀಮಂತ ವರ್ಗ ಪಡ್ಕೊಂಡು ತಿಂತಾ ಇದೆ. ಈ ಮೀಸಲಾತಿ ಖಾತೆಗಳ ಸಮಾಜಕ್ಕೆ ತಲುಪಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಕಣ್ಣಲ್ಲಿ ಇರತಕ್ಕಂಥ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ನೋವು ಕಳಕಳಿ ಎಷ್ಟಿತ್ತು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ.
ಇನ್ನೊಂದು ವಿಚಾರವನ್ನ ನಾನು ಹೇಳ್ಬೇಕಾಗ್ತದೆ, ಅದು ಬಹಳ ಮುಖ್ಯವಾದ ವಿಚಾರ. ಈ ದೇಶದ ಮೊಟ್ಟ ಮೊದಲ ಕಾನೂನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಮಂತ್ರಿ ಆಗಿರ್ತಾರೆ. ಅಂಬೇಡ್ಕರ್ ಬರೀ ದಲಿತರ ನಾಯಕರಲ್ಲ, ಅಂಬೇಡ್ಕರ್ ದೇಶದ ಸಮಸ್ತ ಶೋಷಿತ ಸಮಾಜದ ನಾಯಕರಾಗಿದ್ರು. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು, ದೇಶದ 50% ಹೆಣ್ಣು ಮಕ್ಕಳು ಗಂಡಸರಿಂದ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ ಅಂತ ಹೇಳಿ ಅವರಿಗಾಗಿ ಒಂದು ವಿಶೇಷವಾದ ಕಾನೂನನ್ನ ತರೋ ಪ್ರಯತ್ನ ಮಾಡ್ತಾರೆ. ಏನ ಕಾನೂನು? ಹಿಂದೂ ಕೋಡ್ ಬಿಲ್. ಹಿಂದೂ ಕೋಡ್ ಬಿಲ್ ಅಂದ್ರೆ ದೊಡ್ಡ ಏನು ಅಲ್ಲ ವಿಚಾರ ಅಲ್ಲ. ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಪಾಲು ಕೊಡಬೇಕು, ಗಂಡು ಮಕ್ಕಳಿಗೆ ಇರ್ತಕ್ಕಂಥ ಸರಿ ಸಮಾನವಾದ ಹಕ್ಕುಗಳನ್ನು ಕೊಡಬೇಕು. ಆ ದೃಷ್ಟಿಯಿಂದ ಸಮಾಜದ ಹೆಣ್ಣು ಮಕ್ಕಳು ಎಲ್ಲವೂ ಕಡೆ ಶೋಷಣೆಗೊಳಪಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಬ್ರಾಹ್ಮಣರು ಇರ್ಬೋದು, ಸಿಖ್ಖರು ಇರ್ಬೋದು, ಇವತ್ತು ಜೈನರು ಇರ್ಬೋದು, ಮಾರ್ವಾಡಿ ಇರ್ಬೋದು, ಶೆಡ್ಯೂಲ್ ಕಾಸ್ಟ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಯಾವುದೇ ಜಾತಿ ಹೆಣ್ಣು ಮಕ್ಕಳು ಶೋಷಣೆಗೊಳಪಟ್ಟವರು ಅಂತ ಹೇಳಿ 50% ಹೆಣ್ಣು ಮಕ್ಕಳು ಸರ್ ಹಿಂದೂ ಕೋಡ್ ಬಿಲ್ ತರ್ತಾರೆ. ನೆಹರು ಅದನ್ನ ಪ್ರಧಾನಮಂತ್ರಿ, ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ನೆಹರು ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ಹಿಂದೂ ಕೋಡ್ ಬಿಲ್ ಒಪ್ಪೋದಿಲ್ಲ. ನಾನು ಹೆಣ್ಣು ಮಕ್ಕಳು ಏನಿದ್ರು ಗಂಡಸರಿಗೆ ಸುಖ ಕೊಟ್ಕೊಂಡು ಮನೆಯ 4 ಗೋಡೆ ಮಧ್ಯೆ ಇರಬೇಕು, ಅವರಿಗೆ ನಾವು ಯಾವುದೇ ಹಕ್ಕನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ ಅಂಬೇಡ್ಕರ್ ಪ್ರಧಾನಮಂತ್ರಿಯನ್ನ ಬಿಟ್ಟು ರಾಷ್ಟ್ರಪತಿಗೆ ದೂರ ಹೇಳ್ತಾರೆ. ರಾಷ್ಟ್ರಪತಿ ಏನ್ ಹೇಳ್ತಾರೆ? ಇಲ್ಲ ಅಂಬೇಡ್ಕರ್ ಜಿ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೆಹರು ಹೇಳ್ದಂಗೆ ಕೇಳಿ, ನಾನು ರಾಷ್ಟ್ರಪತಿ ಸಾಕು, ನನಗೆ ಅಧಿಕಾರ ಸಿಕ್ಕಿದೆ ಅಂತ. ಹಾಗೆ ಇನ್ಯಾರಾದ್ರೂ ಆಗಿದ್ರೆ, ನಮ್ಮ ಸಮಾಜದ ಮುಖಂಡರಾಗಿದ್ರೆ, MLAಗಳು, MP ಗಳು, ಗೃಹ ಮಂತ್ರಿಗಳಾಗಿದ್ರೆ ಯಾರು ರಾಜೀನಾಮೆ ಕೊಡ್ತಾ ಇಲ್ಲ. ಅಂಬೇಡ್ಕರ್ ಯೋಚನೆ ಮಾಡ್ತಾರೆ, ಯಾವ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡ್ಲಿಕ್ಕೆ ಆಗಿರ್ತಕ್ಕಂಥ ಕಾನೂನು ಮಂತ್ರಿಯಾಗಿ ಒಂದು ಕ್ಷಣ ಅಧಿಕಾರದಲ್ಲಿ ಅಂತ ಹೇಳಿ ರಾಜೀನಾಮೆ ಬಿಸಾಕಿದ್ದೆ ಬಂದ್ರು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಆ ರೀತಿ ಯೋಚನೆ ಮಾಡ್ತಾ ಇದ್ರೆ ನಮಗೆ ಸ್ವಾಭಿಮಾನ ಸಿಗ್ತಾ ಇರಲಿಲ್ಲ. ಅಂಬೇಡ್ಕರ್ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಎಲ್ಲಿ ನಿಮಗೆ ಗೌರವ ಸಿಗೋದಿಲ್ಲೋ ಆ ಜಾಗದಲ್ಲಿ ನಿಮ್ಮ ಮೇಲೆಗಾಲ ಚಪ್ಪಲಿ ಬಿಡಬೇಡಿ ಅಂತ ಹೇಳಿದ್ದಾರೆ. ಯಾಕೆ ಮಾತು ಹೇಳ್ತೀವಿ ಅಂದ್ರೆ, ಕಾಂಗ್ರೆಸ್ ಉರಿಯುವ ಮನೆ ಅಂತ ಹೇಳಿದಂತ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂತ ಪಕ್ಷ ಕಾಂಗ್ರೆಸ್. ನಿರಂತರವಾಗಿ ಅಂಬೇಡ್ಕರ್ ಅವ್ರನ್ನ ಕಿರುಕುಳ ಕೊಟ್ರು, ಅಂಬೇಡ್ಕರ್ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು. ಅಂಬೇಡ್ಕರ್ 2000 ಉಪಚುನಾವಣೆ ನಿಂತಾಗ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂತವರು ನೆಹರು ಸರ್ಕಾರ. ನೆಹರು ಸರ್ಕಾರ ಉಪಚುನಾವಣೆಯಲ್ಲಿ ಅಂಬೇಡ್ಕರ್ ಸೋಲಿಸೋದಕ್ಕೆ ವಿಶೇಷವಾದಂತಹ ಒಂದು ಅವರೇ ವೈಯಕ್ತಿಕವಾಗಿ ಆ ಕ್ಷೇತ್ರದ ಮುಖ್ಯಸ್ಥರಾಗಿ ಇನ್ಚಾರ್ಜ್ ಆಗಿ ಅಂಬೇಡ್ಕರ್ನ ಸೋಲಿಸ್ತಾರೆ. ಕಾರಣ ಏನು? ಅಂಬೇಡ್ಕರ್ ಪಾರ್ಲಿಮೆಂಟ್ ಬರಬಾರ್ದು, ಅಂಬೇಡ್ಕರ್ ಅಂತ ಧ್ವನಿ ಸಿಂಹ ಅಲ್ಲಿ ಬಂದ್ರೆ ನಮ್ಮನ್ನು ತಿನ್ನುತ್ತೆ, ಕಚ್ಚುತ್ತೆ ಅನ್ನೋ ಭಯ ಇತ್ತು ಆ ಒಂದು ನೆಹರು ಸರ್ಕಾರಕ್ಕೆ. ಹಾಗಾಗಿ ನೆಹರು ಸರ್ಕಾರ ಅಂಬೇಡ್ಕರ್ ಅವ್ರನ್ನ ಸೋಲಿಸೋ ಪ್ರಯತ್ನ ಮಾಡ್ತಾರೆ. ಅಂಬೇಡ್ಕರ್ನ ಸೋಲಿಸಿದಾಗ ಏನಾಯ್ತು? ದೇಶ ದಿಗ್ಭ್ರಮೆ ಆಯ್ತು. ಅಂಬೇಡ್ಕರ್ ಅಂತ ಮಹಾನ್ ನಾಯಕನ ಸೋಲಿಸಿದ್ರು ಈ ಪಕ್ಷ ಅಂತ ಹೇಳಿ ಭಾರತೀಯ ಜನತಾ ಸಂಘದ ಅಧ್ಯಕ್ಷರಾಗಿದ್ದಂತಹ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅಂಬೇಡ್ಕರ್ ಅವ್ರನ್ನ ವೆಸ್ಟ್ ಬೆಂಗಾಲ್ ಇಂದ ರಾಜ್ಯಸಭೆ ಮೆಂಬರ್ ಮಾಡ್ತಾರೆ. ಇದನ್ನ ನಾವು ಯೋಚನೆ ಮಾಡಬೇಕು. ನಾವು ಯಾವ ಪಕ್ಷದಲ್ಲಿದ್ದೇವೆ? ಇವತ್ತು ಭಾರತೀಯ ಜನತಾ ಪಕ್ಷದ ಬೆಂಬಲವನ್ನ ನಾವು ಯಾಕೆ ಕೊಡ್ತಾ ಇದ್ದೇವೆ? ಇವತ್ತು ದಲಿತ ಸಮಾಜ ಪ್ರಶ್ನೆಗಳು ಮಾಡ್ತಾರೆ, ಹಲವಾರು ಸಂಘಟನೆಗಳು, ಹುಕೂಬ ಮಂಡುಕವಾದಿಗಳು, ಅವರು ಕಾಂಗ್ರೆಸ್ನ ಏಜೆಂಟ್ಗಳು ಮಾತಾಡ್ತಾರೆ, ಇಲ್ಲ ಇಲ್ಲ ನೀವೆಲ್ಲ ಮನುವಾದಿಗಳ ಪಕ್ಷದಲ್ಲಿದ್ದೀರಿ, ನೀವೆಲ್ಲ ಕೋಮುವಾದಿಗಳ ಪಕ್ಷದಲ್ಲಿ. ಖಂಡಿತ ಇಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರೀತಿಸಿದಂತ ಪಕ್ಷ, ಗೌರವಿಸಿದಂತ ಪಕ್ಷ, ಅಂಬೇಡ್ಕರ್ ಅವ್ರನ್ನ ಇಷ್ಟಪಟ್ಟಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನಸಂಘ ಆಗಿತ್ತು. ಭಾರತೀಯ ಜನಸಂಘದ ಅಧ್ಯಕ್ಷರಾಗಿದ್ದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅಂಬೇಡ್ಕರ್ ಅವ್ರನ್ನ ವೆಸ್ಟ್ ಬೆಂಗಾಲ್ ಇಂದ ರಾಷ್ಟ್ರ ಮೆಂಬರ್ ಮಾಡ್ತಾರೆ. ಇದನ್ನ ನಾವು ಮರೆಯೋದಕ್ಕಾಗೋದಿಲ್ಲ. ಬಂಧುಗಳೇ, ನಾನು ಸಮಯ ತಗೊಳ್ಳೋದಿಲ್ಲ ಅಂತ ಹೇಳಿದ್ದೀನಿ. ವೇದಿಕೆ ಮೇಲೆ ಸಾಕಷ್ಟು ಗಣ್ಯರಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ, ಈ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಚಾರವನ್ನು ನಾನು ಮಾತಾಡ್ತೇನೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಆದ್ರೆ ಈ ಒಂದು ಬುದ್ಧ ವಿಹಾರ ನೋಡಿದಿರಾ ನೀವು? ಈ ಬುದ್ಧ ವಿಹಾರ ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಅನುದಾನವನ್ನ ಕೊಡ್ತು. ವಿಶೇಷ ಘಟಕ ಯೋಜನೆಯಲ್ಲಿ ಹಣವನ್ನ ಅದಕ್ಕೆ ತಗೊಂಡೋಗಿ ಬಳಸ್ಕೊಂಡಿದ್ದಾರೆ. ಆ ಹಣ ಬಳಸ್ಕೊಂಡು ಬುದ್ಧ ವಿಹಾರ ಮಾಡಿದ್ದಾರೆ, ಸಂತೋಷ ನಮ್ಗೆ. ಆ ಬುದ್ಧ ವಿಹಾರ ಯಾರ ಹೆಸರಲ್ಲಿದೆ? ತನ್ನ ಫ್ಯಾಮಿಲಿ ಟ್ರಸ್ಟ್ ಹೆಸರಲ್ಲಿದೆ. ತನ್ನ ಕುಟುಂಬದ ಟ್ರಸ್ಟ್ ಅದು, ಫ್ಯಾಮಿಲಿ ಟ್ರಸ್ಟ್ ಅದು, ಸಾರ್ವಜನಿಕರ ಸೊತ್ತಲ್ಲ ಅದು. ಅದು ತನ್ನ ಫ್ಯಾಮಿಲಿ ಅಂತಂದ್ರೆ ತಾವು ಬದುಕಿರೋವರೆಗೂ, ತಾವು ಸತ್ತ ಮೇಲೆ ತಮ್ಮ ಮಕ್ಕಳು, ಮಕ್ಕಳಾದ ಮೇಲೆ ಮಣಿ ಮಕ್ಕಳು, ಮುರುಮಕ್ಕಳು, ಕೋಳಿ ಮಕ್ಕಳು, ಅವರ ಜನ್ಮ ಪಾರಂಪರ್ಯವಾಗಿ ಸಿಗ್ತಕ್ಕಂಥ ಆಸ್ತಿಯಾಗಿ ಬುದ್ಧ ವಿಹಾರ ಮಾಡಿದ್ದಾರೆ. ವಿದೇಶಗಳಿಂದ ಸಾಕಷ್ಟು ದೇಣಿಗೆ ಬಂದಿದೆ, ಅನುದಾನ ಬಂದಿದ್ದಾವೆ. ಇವತ್ತು ನಾನೊಂದು ಅವರಿಗೆ ಖರ್ಗೆ ಅವ್ರಿಗೆ ಒಂದು ಸೂಚನೆಯನ್ನ ಕೊಡ್ತೇನೆ, ಅವ್ರಿಗೊಂದು ಮನವಿಯನ್ನ ಮಾಡ್ತೇನೆ. ಅವ್ರು ಹೇಗಾದ್ರೂ ತಿಳ್ಕೊಳ್ಳಿ ನಮ್ಮ ಬಗ್ಗೆ. ಆದ್ರೆ ಆ ಬುದ್ಧ ವಿಹಾರವನ್ನ ಕೂಡಲೇ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಅದು ಸಮರ್ಪಣೆ ಆಗಲಿ, ಅದು ಸಾರ್ವಜನಿಕರ ಸ್ವತ್ತಾಗಲಿ. ಇಲ್ಲದೆ ಹೋದ್ರೆ ನಿಮ್ಮ ವೈಯಕ್ತಿಕವಾದಂತಹ ಸ್ವತ್ತಾಗಿ ಯಾಕೆ ಅದನ್ನ ಬಳಸ್ಕೊಡ್ತಾ ಇದ್ದೀರಾ? ಖರ್ಗೆ ಅವರೇ, ನೀವು ಮೋದಿಯವರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀರಾ? ನೀವು ಮೋದಿಯವರ ಬಗ್ಗೆ ನೋಟ್ ಬ್ಯಾನ್ ಮಾಡಿದಾಗ ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ, ದಲಿತರು, ನನ್ನ ಜಾತಿಯ ದಲಿತರು ಎಲ್ಲಿ ಹೋಗಿದ್ದಾರೆ, ಅವ್ರಿಗೆ ಏನಾಗಿದೆ, 1 ಎಕರೆ ಜಮೀನಿಲ್ಲ, ಒಂದು ಇರೋದಕ್ಕೆ ಮನೆ ಇಲ್ಲ ಅಂತಕ್ಕಂಥ ಮಾತನ್ನ ಪಾರ್ಲಿಮೆಂಟ್ ಅಲ್ಲಿ ಕೂಗಾಡಿದ್ರು. ಅವ್ರಿಗೆ ಆಕಾರ ದೊಡ್ಡದು, ಅವ್ರ ಭಾಷೆನೂ ದೊಡ್ಡದಾಗಿ ಬರುತ್ತೆ, ಬಾಯಿ ದೊಡ್ಡದಿದೆ, ಕೂಗಾಡಿದ್ರು. ಮೋದಿಯವರು ಖರ್ಗೆ ಅವರೇ 1 ನಿಮಿಷ ಇರಿ,
ಅಂತ ಹೇಳಿ ಕೊನೆಗೆ ಮಾಡಿದಂತ ಉತ್ತರ ಒಂದೇ ಒಂದು, ನಿಮ್ಮದು ಎಷ್ಟು ಎಕರೆ ಎಷ್ಟು ಕೋಟಿ ಜಮೀನಿದೆ, ಎಷ್ಟು ಎಕರೆ ಜಮೀನಿದೆ, ಈ ದೇಶದಲ್ಲಿ ಎಷ್ಟು ಕುಟುಂಬಗಳು ಬದುಕಬಹುದು, ಎಷ್ಟು ಆಸ್ತಿ ಇದೆ ಅಂತ 2 ನಿಮಿಷದಲ್ಲಿ ಅವ್ರ ಮುಂದೆ ವಿಚಾರ ಮುಂದಿಟ್ಟಾಗ ತಲೆ ಬಗ್ಗಿಸಿ ಕೂತ್ಕೊಂಡ್ರು. ನಾನು ಯಾಕೆ ಈ ವಿಚಾರಗಳಲ್ಲಿ ಮಾತಾಡ್ತಾ ಇದ್ದೇನೆ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ನಾನು ವಿಶೇಷವಾದ ಗೌರವ ಇರುವ ವ್ಯಕ್ತಿಯಾಗಿ ಯಾಕೆ ಅವರು ತಪ್ಪುಗಳನ್ನ ತಿದ್ದುವಂತ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಅರ್ಥ ಮಾಡ್ಕೋಬೇಕು, ಈ ಸಮಾಜ ಎಲ್ಲೋ ಒಂದ್ ಕಡೆ ನಿಕೃಷ್ಟವಾಗಿ ಬದುಕ್ತಾ ಇದೆ, ಆ ನಿಕೃಷ್ಟ ಸಮಾಜವನ್ನ ಮೇಲೆತ್ತುವಂತ ಕೆಲಸ ಮಾಡಬೇಕು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಂತ ಯೋಜನೆಗಳೆಲ್ಲ ಧೂಳುಪಾಠ ಆಗಿದೆ. ಇವತ್ತು ಸಿದ್ದರಾಮಯ್ಯನವರು ನಿರಂತರವಾಗಿ ಜನರಿಗೆ ಮೂತಿಗೆ ಬೆಣ್ಣೆ ಸೋರ್ತಾ ಇದ್ದಾರೆ. ಇವತ್ತು ಅಲ್ಲೊಬ್ಬ ಆಂಜನೇಯ ಅಂತ ಇದ್ದಾರೆ, ಆಂಜನೇಯ ಒಂದು ಬ್ಯಾಂಕ್ ಓಪನ್ ಮಾಡಿದ್ದಾರೆ, ಅದು ವಿಜಯ ಬ್ಯಾಂಕ್. ವಿಜಯ ಬ್ಯಾಂಕ್ ಅಂತಂದ್ರೆ ಎಲ್ಲಾ ಪತ್ರಿಕೆ ಟಿವಿಗಳಲ್ಲಿ ನೋಡಿದಿರ ನೀವು. ವಿಜಯ ಬ್ಯಾಂಕ್ ಅಂದ್ರೆ ವಿಜಯ ಅಂತಕ್ಕಂಥದ್ದು ಅವರ ಶ್ರೀಮತಿ ಹೆಸರು. ಅಲ್ಲಿ ಹೋಗಿ ರಸೀದಿ ಹಾಕ್ಸ್ಕೊಂಬಂದ್ರೆ ಯಾವುದೇ ಕಾಂಟ್ರಾಕ್ಟ್ ವರ್ಕ್ಗಳು ಸಿಗ್ತವೆ, ಯಾವುದೇ ಒಂದು ಸ್ಯಾಂಕ್ಷನ್ ಆಗ್ಬೇಕು, ಯಾವುದೇ ಸ್ಕೀಮ್ ಬೇಕು ಅಂದ್ರೆ ವಿಜಯ ಬ್ಯಾಂಕ್ ಮುದ್ರೆ ಇರಬೇಕು. ವಿಜಯ ಬ್ಯಾಂಕ್ ಮುದ್ರೆ ಹಾಕಿದ್ರೆ ಮಾತ್ರ ಸ್ಯಾಂಕ್ಷನ್ ಮಾಡ್ತಾರೆ, ಹಣನ ಇಲ್ಲದ್ರೆ ಮಾಡೋದಿಲ್ಲ. ಇದು ಆಂಜನೇಯನವರ ಸಮಾಜ ಕಲ್ಯಾಣ ರೀತಿ. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಮಾಜದಿಂದ 8 ಸಾರಿ ಗುರುಮಿಟ್ಕಲ್ MLA ಆಗಿದ್ರು, 9ನೇ ಸಾರಿ ಮತ್ತೆ MLA ಆದ್ರು, 2 ಸಾರಿ ಲೋಕಸಭಾ ಸದಸ್ಯರಾದ್ರು. ನೀವ್ಯಾಕೆ ಮತ್ತೆ ಮೀಸಲಾತಿ ಕ್ಷೇತ್ರಕ್ಕೆ ಹೋಗ್ತೀರಿ? ನಿಮಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಅಧಿಕಾರ ಅವಕಾಶ ಸಿಕ್ಕಿದೆ, ಮತ್ತೆ ರಿಸರ್ವೇಶನ್ ಯಾಕೆ ಹೋಗ್ತೀರಾ ನೀವು? ಬಿಡಿ, ಕೊಡಿ, ನಿಮ್ಮ ಅಂತ ಇನ್ನೊಬ್ರು ಬರಲಿ ರಾಜಕೀಯವಾಗಿ. ಅಂಬೇಡ್ಕರ್ ಮೀಸಲಾತಿ ಕೊಡೋದು ನಿಮ್ಮ ಪರಿಸ್ಥಿತಿ ಅಂತ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇವತ್ತು 2020ಕ್ಕೆ ಮೀಸಲಾತಿ ಅಂತ್ಯ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ವಿಚಾರ ತಿಳಿಸೋದಿಲ್ಲ ನಾವ್ಯಾರು, ನಿಮಗೆ ಹೇಳೋದೇ ಇಲ್ಲ ನಾವು. ಆದ್ರೆ ಮೀಸಲಾತಿ 10 ವರ್ಷ ವಿಸ್ತರಣೆ ಆಗ್ತದೆ. ವಿಸ್ತರಣೆ ಆದಾಗ ಯಾರು ತಗೊಳ್ಳೋರು? ಮತ್ತೆ ಮೀಸಲಾತಿ ತಗೊಳ್ತಕ್ಕಂಥವ್ರು ಯಾರು ಫಲಾನುಭವಿಗಳು ಬಲಿತ ದಲಿತರು ಇದಾರೋ, ಆ ಬಲಿತ ದಲಿತರೇ ಇವತ್ತು ಮೀಸಲಾತಿಯನ್ನ ಮತ್ತೆ ತಗೊಳ್ತಾರೆ. ನಾನು, ನನ್ನ ಮಗ, ನನ್ನ ಮಗಳು, ಸೊಸೆ, ಹಳೆಯ ಎಲ್ರಿಗೂ ಮೀಸಲಾತಿ ಬೇಕು. ಇನ್ನು ಉಳಿದೆಲ್ಲ ಬೇಕು. ಇವತ್ತು ಈ ಒಬ್ಬರ ಕಡೆ ನೋವಲ್ಲ ಇದು. ಇದು ದೇಶದಲ್ಲಿ ಇರ್ತಕ್ಕಂಥ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇರ್ತಕ್ಕಂಥ ಒಂದು ಬಾಧೆ. ಈ ಬಾಧೆಗೆ ಅನುಗುಣವಾಗಿ ಮೋದಿಯವರು ಪ್ರಧಾನಮಂತ್ರಿ ಆದ ತಕ್ಷಣ ಒಂದು ಸಲಹೆಯನ್ನ ಕೊಟ್ಟರು ದೇಶದ ಜನತೆಗೆ. ಏನ್ ಹೇಳಿದ್ರು? ಯಾರು 10 ಲಕ್ಷಕ್ಕಿಂತ ಮೇಲ್ಪಟ್ಟು ಗ್ಯಾಸ್ ಅನ್ನ ಪಡ್ಕೊಳ್ತಾ ಇದ್ದೀರೋ, ಸಬ್ಸಿಡಿಯನ್ನ ತಗೊಳ್ತಾ ಇದ್ದೀರೋ, ನೀವೇ ಸ್ವಯಂ ಪ್ರೇರಣೆಯಿಂದ ಬಿಟ್ಕೊಡಿ ಗ್ಯಾಸ್ ಸಬ್ಸಿಡಿಯನ್ನ, ಬಡವರಿಗೆ ಒಂದು ಗ್ಯಾಸ್ ಅನ್ನ ಕೊಡೋಣ ಅಂತ ಹೇಳಿದ್ರು. ಇವತ್ತು ದೇಶದಲ್ಲಿ 3 ಕೋಟಿ ಜನ ಬಿಟ್ಕೊಟ್ಟಿದ್ದಾರೆ. 3 ಕೋಟಿ ಜನ ಇವತ್ತು ಗ್ಯಾಸ್ ಸಬ್ಸಿಡಿಯನ್ನ ಬಿಟ್ಟಿದ್ದಾರೆ. ಇವತ್ತು ಯಾವುದೇ ಹಳ್ಳಿಗೆ ಹೋಗಿ ನೋಡಿ, ನಿಮ್ಮ ಮನೆಗಳಲ್ಲಿ ಇವತ್ತು ಗ್ಯಾಸ್ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಕೆಲಸ ಏನಾದ್ರು ಮಾಡಿದ್ರೆ ಅದು ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಅಂತ ಒಬ್ಬ ನಾಯಕರು ಇವತ್ತು ದಕ್ಷ ನಾಯಕತ್ವದಲ್ಲಿ ಇವತ್ತು ನಾವು ಒಂದಾಗಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಬರಬೇಕು. ನಮ್ದು ಸರ್ಕಾರ ಬರ್ದೇ ಹೋದ್ರೆ ಮತ್ತೆ ಈ ಕಾಂಗ್ರೆಸ್ ದುರಾಡಳಿತವನ್ನ ಮತ್ತೆ ನಾವು ನೋಡೋಕ್ಕಾಗೋದಿಲ್ಲ. ಆ ಸಿದ್ದರಾಮಯ್ಯನವರ ಮುಖ ನೋಡೋಕ್ಕಾಗೋದಿಲ್ಲ, ಟಿವಿಗಳಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡೋಕ್ಕಾಗೋದಿಲ್ಲ. ಅವ್ರು ಕೂಗಾಡ್ತಕ್ಕಂಥ ವಿಚಿತ್ರವಾದ ವರ್ತನೆಗಳನ್ನ ನೋಡಿದ್ರೆ ಯಾರಾದ್ರೂ ಚಿಕ್ಕ ಮಕ್ಕಳಿದ್ರೆ ಭಯ ಬಿದ್ದು ಜ್ವರ ಬರುತ್ತೆ. ಆ ರೀತಿ ವರ್ತಿಸ್ತಾ ಇದ್ದಾರೆ. ಇವತ್ತು ಮಾತೆತ್ತಿದ್ರೆ ಜೈಲಿಗೆ ಹೋಗಿ ಬಂದವರು ಬಿಜೆಪಿ ಅವರು ಮಾತಾಡ್ತಾರೆ. ಇವತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ತಗೊಂಡು ಬದುಕ್ತಾ ಇದ್ದಾರೆ. ಸ್ವಾಮಿ, ನೀವು ಬೇಲ್ ಮೇಲೆ ಇದ್ದೀರಾ? ನೀವು ಜೈಲಿಗೆ ಹೋಗ್ತೀರಾ? ನಿಮ್ಮಲ್ಲಿ ಇಂದಿರಾ ಗಾಂಧಿ ಜೈಲಿಗೆ ಹೋಗಿದ್ದಿಲ್ವಾ? ನೀವು ಯಾಕೆ ಅದನ್ನ ಪದೇ ಹೇಳ್ತೀರಿ? ನಮ್ಮನ್ನ ಕಣ್ ಕುಗ್ಸೋದಕ್ಕ? ನೋಡ್ತಾ ಇರಿ, ಭಾರತೀಯ ಜನತಾ ಪಕ್ಷದ ಗೆಲುವು, ಈ ರಾಜ್ಯದ ಗೆಲುವು, ಗುಲ್ಬರ್ಗದ ಗೆಲುವು, ಈ ಭಾಗದ ಗೆಲುವು, ರಾಷ್ಟ್ರದ ಗೆಲುವು, ಶೋಷಿತರ ಗೆಲುವು. ಶೋಷಣೆ ಮುಕ್ತ ಸಮಾಜ ಆಗ್ಬೇಕಾದ್ರೆ, ಈ ದೇಶದಲ್ಲಿ ಸಮಾಜವನ್ನ ಸರಿ ಮಾಡಬೇಕಾದ್ರೆ ಇವತ್ತು ಸಮಾಜದ ಕಟ್ಟ ಕಡೆಯ ಜನರಿಗೆ ಅವಕಾಶಗಳು ಸಿಗಬೇಕು. ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ತಲುಪಬೇಕು ಅವರಿಗೆ. ಸಮಾಜದ ಬದಲಾವಣೆಗಾಗಿ ನಾವು ಶ್ರಮ ಪಡಬೇಕಾಗಿದೆ. ಹಾಗಾಗಿ ಇವತ್ತು ಈ ಸಮಾಜವನ್ನ ಬದಲಾವಣೆ ಮಾಡೋದಕ್ಕೆ ನಮ್ಮ ಯಡಿಯೂರಪ್ಪನವರು ಇಡೀ ರಾಜ್ಯದ 224 MLA ಕ್ಷೇತ್ರಗಳಲ್ಲಿ ನಿರಂತರವಾಗಿ ಆ ಹಿರಿಯ ವಯಸ್ಸಿನ ಯಡಿಯೂರಪ್ಪನವರು ಪ್ರತಿ ಊರಿಗೆ ಹೋಗ್ತಾ ಇದ್ದಾರೆ, ಪ್ರತಿ ಮನೆಗೆ ಹೋಗ್ತಾ ಇದ್ದಾರೆ, ಪ್ರತಿ ತಾಲೂಕಿಗೆ ಹೋಗ್ತಾ ಇದ್ದಾರೆ, ಪ್ರತಿ ಊರಿಗೆ ಹೋಗ್ತಾ ಇದ್ದಾರೆ. ಇಂಥ ಒಂದು ವಯಸ್ಸಿನಲ್ಲೂ ನಮಗಾಗಿ ಅವ್ರು ಶ್ರಮ ಪಡಬೇಕಾದ ಅವಶ್ಯಕತೆ ಇಲ್ಲ. ಅವ್ರಿಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ, ಅವಕಾಶಗಳು ಬೇಕಾದಷ್ಟು ಬಂದು ಹೋಗಿದ್ದಾವೆ, ಅವ್ರಿಗೆ ಇನ್ನೇನು ಬೇಕಾಗಿಲ್ಲ. ಆದ್ರೆ ಈ ರಾಜ್ಯದ ಮುಕ್ತಿಯನ್ನ ಮಾಡಬೇಕು, ಕಾಂಗ್ರೆಸ್ ಮುಕ್ತ ಸಮಾಜವನ್ನ ತರಬೇಕು. ಈ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಉರಿಯುವ ಬೆಂಕಿನಿಂದ ಹೊರಗಡೆ ಬರಬೇಕು. ಈ ಉರಿಯುವ ಬೆಂಕಿ, ಅಂಬೇಡ್ಕರ್ ಹೇಳಿದಂತ ಮಾತು, ಕಾಂಗ್ರೆಸ್ ಉರಿಯುವ ಬೆಂಕಿ, ಆ ಬೆಂಕಿಯಿಂದ ಹೊರಗಡೆ ಬರ್ಬೇಕಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ಮೀಸಲಾತಿಯನ್ನ ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾಗಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ನಲ್ಲಿ ನಮ್ಮಲ್ಲಿ ಬಹಳ ಜನ ಮಾತಾಡ್ತಕ್ಕಂಥದ್ದು ಒಂದು ಮಾತನ್ನ ನಾನು ಕೇಳಿದ್ದೇನೆ. ಅಲ್ಲ, ಇಲ್ಲಿ ಇವತ್ತು ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕು, ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕು, ಹಾಗಾಗಿ ಬಲಗೈ ಜನ ಎಲ್ಲ ಕಾಂಗ್ರೆಸ್, ಇವತ್ತು ಬಲಗೈ ಸಮಾಜ ಪೂರ್ತಿ ಭಾರತೀಯ ಜನತಾ ಪಕ್ಷ ಜೊತೆಲಿದೆ.
ಭಾರತೀಯ ಜನತಾ ಪಕ್ಷ ಜೊತೆಯಲ್ಲಿ ಬಲಗೈ ಸಮಾಜ ಇದೆ. ಎಲ್ಲೋ ಒಂದ್ ಕಡೆ ತಪ್ಪು ಕಲ್ಪನೆ ಬರ್ತಕ್ಕಂಥ ಕೆಲಸಗಳನ್ನ ಕೆಲವರು ಮಾಡ್ತಾರೆ, ಅದು ಮಾಡಬಾರ್ದು. ಭಾರತೀಯ ಜನತಾ ಪಕ್ಷದಲ್ಲಿ ಬಲಗೈ ಸಮಾಜ ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ, ಇವತ್ತು ಎಡಗೈ ಸಮಾಜ ಹೆಚ್ಚು ಸಂಖ್ಯೆಯಲ್ಲಿದೆ. ಎಲ್ಲೋ ಒಂದ್ ಕಡೆ ಕೆಲವೇ ವ್ಯಕ್ತಿಗಳು ಅಂಬೇಡ್ಕರ್ನ ಗೌರವ ಕೊಡದೇ ಇರ್ತಕ್ಕಂಥ ಜನ ಕಾಂಗ್ರೆಸ್ ಅಲ್ಲಿ ಹೋಗಿದ್ದಾರೆ ಅಷ್ಟೇ ಬಿಟ್ರೆ ಸ್ವಾಭಿಮಾನಿಗಳು ಭಾರತೀಯ ಜನತಾ ಪಕ್ಷ ಇದರಂತ ಈ ಸಂದರ್ಭದಲ್ಲಿ ಹೇಳಿ ಯಾವುದೇ ಕಾರಣಕ್ಕೂ ನಮ್ಮಲ್ಲೇ ಯಾವುದೇ ವರ್ಗಗಳು ಮಾಡ್ಕೊಳ್ಳದೆ ಸಮಾಜದ ಬಾಬಾ ಸಾಹೇಬ್ ಅಂಬೇಡ್ಕರ್ ದೂರದೃಷ್ಟಿಯ ಕನಸನ್ನ ನನಸು ಮಾಡುವಂತ ಕೆಲಸಗಳನ್ನ ನಾವೆಲ್ಲ ಮಾಡ್ಬೇಕಂತ ಸಂದರ್ಭ ಹೇಳಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು. ಅಮಿತ್ ಶಾ ಜಿಯವರು ನಿರಂತರವಾಗಿ ಅವ್ರಿಗೆ ಜ್ವರ ಇದ್ರು ಈ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವ್ರಿಗೇನು ಅಧಿಕಾರ ಬೇಕಾಗಿಲ್ಲ ಈ ರಾಜ್ಯದ್ದು, ಆದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಶೋಷಣೆ ಒಳಪಟ್ಟಂತ ಸಮಾಜವನ್ನ ಸರಿದಾರಿ ತಗೊಂಡು ಹೋಗ್ಬೇಕು. ಈ ಕಾಂಗ್ರೆಸ್ ಅವರು ನಿರಂತರವಾಗಿ ಶೋಷಣೆ ಮಾಡ್ತಾ ಇದಾರಲ್ಲ, ಆ ದಿಕ್ಕಿಂದ ಹೊರಗಡೆ ತರಬೇಕು ಅನ್ನೋ ಒಂದು ಯೋಚನೆಯಿಂದ ಅಮಿತ್ ಶಾ ಜಿಯವರು